ಇವತ್ತಿನ ಈ ಎಪಿಸೋಡಿನಲ್ಲಿ ತಮ್ಮೆಲ್ಲರಿಗೂ ಭಂಡಾರದ ಸ್ವಾಗತ. ಇದು ನಾಡಗೌಡ ಅಮೋಘ ಸಿದ್ಧರ 3 ಜನ ಪುಣ್ಯದ ಮಕ್ಕಳ ಆಗಿರುವ ಮಾಹಿದಂಗ ಮಹಾಸಿದ್ಧರ 2ನೇ ಮಠವಾಗಿರುವ ಸೊಲ್ಲಾಪುರ ಜಿಲ್ಲೆಯ ದೇವಾಂಗ ಗ್ರಾಮ. ಮಾಯದಮಗ ಮಹಾಸಿದ್ಧರ 1ನೇ ಮಠವಾದ ವೀಟೆ ಗ್ರಾಮದ ಚರಿತ್ರೆಯನ್ನ ಯೂಟ್ಯೂಬ್ ಅಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೀವು ಹೋಗಿ ನೋಡಬಹುದು. ಮಹಾಸಿದ್ಧನು ಜನರಲ್ಲಿ ಭಕ್ತಿಯನ್ನು ಹುಟ್ಟಿಸುತ್ತಾ ಅನೀತಿ ದುರುಚಾರಗಳನ್ನು ಪ್ರಬಲವಾಗಿ ಕಡಿಮೆ ಮಾಡುವುದೇ ಅವನ ದೈನಂದಿನ ಕಾಯಕವಾಗಿತ್ತು. ಅದಕ್ಕಾಗಿ ಅವನು ಸಂಚಾರ ಮಾಡುತ್ತಾ ಇವಾಗಿನ ಉತ್ತರ ಸೊಲ್ಲಾಪುರ ತಾಲೂಕಿನ ದೇಗಾಯಿ ಎಂಬ ಗ್ರಾಮಕ್ಕೆ ಬರುತ್ತಾನೆ. ದೇಗಾಯಿ ಗ್ರಾಮದ ಲಿಂಗಾಯತ ಸಮಾಜದಲ್ಲಿ ಚಂದಪ್ಪ ಎಂಬ ಸದಾಚಾರಿ ಮನುಷ್ಯನೊಬ್ಬನಿದ್ದನು. ಶ್ರೀಮಂತನು ಭಕ್ತಿವಂತನು ಆದ ಚಂದಪ್ಪ ಹಾಗೂ ಅವನ ಮಡದಿ ಇಬ್ಬರು ಮಕ್ಕಳಿಲ್ಲವೆಂಬ ಚಿಂತೆಯಲ್ಲಿ ಕೊರಗುತ್ತಿದ್ದರು. ಮೈ ಮೇಲೆ 3 ಏನಿನ ಕಂಬಳಿ, ಬಗಲಿಗೆ ಭಂಡಾರದ ಚೀಲ, ಕೈಯಲ್ಲಿ ವಿಶಿಷ್ಟವಾದ ಬೆತ್ತ, ಇದೆಲ್ಲವನ್ನೂ ಧರಿಸಿದ ತೇಜಸ್ವಿ ಮೂರ್ತಿಯಾದ ಮಹಾಸಿದ್ಧನನ್ನು ಕಂಡು ಚಂದಪ್ಪನಲ್ಲಿ ಭಕ್ತಿ ಮೂಡಿತು. ಆಗ ಅವನು ಭಕ್ತಿಯಿಂದ ನಮಸ್ಕರಿಸಿ ತನ್ನಲ್ಲಿಯೇ ಚಿಂತೆಯನ್ನು ತೊಡಗಿಸಿಕೊಂಡನು. ಆಗ ಕಂಬಳಿ ಒಡೆಯನಾದ ಮಹಾಸಿದ್ಧನು ಚಂದಪ್ಪನಿಗೆ ಕಾರಿಕ ಭಂಡಾರವನ್ನು ಕೊಟ್ಟು ಆಶೀರ್ವದಿಸಿ ಸೊಲ್ಲಾಪುರದ ಕಡೆಗೆ ಹೊರಟನು. ಕಂಬಳಿ ಯೋಗಿಯ ಆಶೀರ್ವಾದದ ಪ್ರಕಾರ ತನ್ನ ಆಯುಷ್ಯವೇ ಬಂಜತನದಲ್ಲಿ ಕಳೆದ ಚಂದಪ್ಪನಿಗೆ ಸದೃಢ ಗಂಡು ಮಗ ಜನಿಸಿತು. ಅವನು ಬಹಳ ಸಂತೋಷಗೊಂಡು ಮಹಾಸಿದ್ಧನು ಕುಳಿತು ಕಾರಿಕ ಭಂಡಾರ ಕೊಟ್ಟ ಸ್ಥಳದಲ್ಲಿಯೇ ಒಂದು ಗುಡಿ ಕಟ್ಟಿಸಿದನು. ಇವಾಗ ನೀವು ನೋಡುತ್ತಿರುವ ದೇವಸ್ಥಾನವೇ ಮಹಾಸಿದ್ಧನು ಕುಳಿತು ಚಂದಪ್ಪನಿಗೆ ಕಾರಿಕ ಭಂಡಾರ ಕೊಟ್ಟಿರ್ತಕ್ಕಂಥ ಸ್ಥಳ. ಈ ಮಹಾಸಿದ್ಧನ ಚರಿತ್ರೆಯನ್ನ ಸಿದ್ಧ ಸಿರಿ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗಿದೆ. ನಾಡಗೌಡ ಅಮೋಘ ಸಿದ್ಧರ ಚರಿತ್ರೆ ಬೆಳವಣಿಗಾಗಿ ನಾನು ಮಹಾಸಿದ್ಧರ 7 ಮಠಗಳನ್ನ ಸಂಚಾರ ಮಾಡಿ ಅಲ್ಲಿರ್ತಕ್ಕಂಥ ದೇವಸ್ಥಾನದ ವಿಡಿಯೋಗಳನ್ನ ತಕ್ಕೊಂಡು ಸಿದ್ಧ ಸಿರಿ ಗ್ರಂಥದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಚರಿತ್ರೆಯನ್ನ ಹೇಳುವುದರ ಮುಖಾಂತರ ನಿಮ್ಗೆ ತಿಳಿಸಿದ್ದೇನೆ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟವಾಗಿದ್ರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ. ಧನ್ಯವಾದಗಳು.